ಅಭಿಮಾನನ್ನು ನೀರಾವರಿ ನೀರಿನೊಂದಿಗೆ ಬೆರೆಸುವುದರಿಂದ ಸಸ್ಯಗಳ ಬೇರುಗಳು ಆರೋಗ್ಯಕರವಾಗಿ ಬೆಳೆದವು ಮತ್ತು ಬೇರು ಕೊಳೆತದಂತಹ ಸಮಸ್ಯೆಗಳು ಉಂಟಾಗಲಿಲ್ಲ. ಪರಿಣಾಮವಾಗಿ ಸಸ್ಯಗಳ ಕೊಂಬೆಗಳು ಚೆನ್ನಾಗಿ ಬೆಳೆದವು ಮತ್ತು ಹೆಚ್ಚಿನ ಹೂವುಗಳು ಅರಳಿದವು. ಅಲ್ಲದೆ FL77 ಅನ್ನು ನಿರಂತರವಾಗಿ ಸಿಂಪಡಿಸುವುದರಿಂದ ಹೂವುಗಳ ಸಂಖ್ಯೆ ಹೆಚ್ಚಾಯಿತು ಮತ್ತು ಕಾಯಿಯ ಸೆಟ್ ತುಂಬಾ ಉತ್ತಮವಾಗಿತ್ತು. ಕಾಯಿಗಳು ಹೊಳೆಯುವವು, ಉತ್ತಮ ತೂಕ ಮತ್ತು ಉತ್ತಮ ಗುಣಮಟ್ಟದ್ದಾಗಿದ್ದವು. ಅದೇ ಸಮಯದಲ್ಲಿ ಯಾವುದೇ ಗಮನಾರ್ಹ ಕೀಟ ಮತ್ತು ಹುಳುಗಳ ಬಾಧೆ ಇರಲಿಲ್ಲ. ಅರ್ಧ ಎಕರೆ ಬದನೆ ಕೃಷಿಯು ಉತ್ತಮ ಇಳುವರಿಯನ್ನು ನೀಡಿತು ಮತ್ತು ಮಾರುಕಟ್ಟೆ ಬೆಲೆಯೂ ಹೆಚ್ಚಿತ್ತು. ಇದು ಉತ್ತಮ ಆದಾಯವನ್ನು ನೀಡಿತು. ನನ್ನ ಹೆಸರು ಶಿವಕುಮಾರ್. ನಾನು ಕಾಮರಾಜ್ ಅವರ ಅರ್ಧ ಎಕರೆ ಬದನೆ ಹೊಲವನ್ನು ನಿರ್ವಹಿಸುತ್ತಿದ್ದೇನೆ. APKS ಆರ್ಗಾನಿಕ್ಸ್ ಶಿಫಾರಸು ಮಾಡಿದ ಅಭಿಮಾನ್ ಮತ್ತು FL77 ಉತ್ಪನ್ನಗಳನ್ನು ನಾವು ಬಳಸುತ್ತಿದ್ದೇವೆ. 50 ಲೀಟರ್ ನೀರಾವರಿ ನೀರಿಗೆ 1 ಲೀಟರ್ ದರದಲ್ಲಿ ಅಭಿಮಾನ್ ಅನ್ನು ಮಿಶ್ರಣ ಮಾಡುವ ಮೂಲಕ ಬೇರುಗಳು ಆರೋಗ್ಯಕರವಾಗಿ ಬೆಳೆದವು ಮತ್ತು ಬೇರು ಕೊಳೆತದಂತಹ ಸಮಸ್ಯೆಗಳು ಸಂಭವಿಸಲಿಲ್ಲ. ಪರಿಣಾಮವಾಗಿ ಸಸ್ಯಗಳು ಚೆನ್ನಾಗಿ ಬೆಳೆದವು, ಶಾಖೆಗಳ ಬೆಳವಣಿಗೆ ಮತ್ತು ಹೂವಿನ ಸೆಟ್ ಹೆಚ್ಚಾಯಿತು. ಅದೇ ರೀತಿ ನಾವು FL77 ಉತ್ಪನ್ನವನ್ನು 10 ಲೀಟರ್ ನೀರಿಗೆ 1/4 ಲೀಟರ್ ದರದಲ್ಲಿ ಸಿಂಪಡಿಸುತ್ತಿದ್ದೇವೆ ಮತ್ತು ಪ್ರತಿ 5 ದಿನಗಳಿಗೊಮ್ಮೆ ಸಿಂಪಡಿಸುತ್ತಿದ್ದೇವೆ. ಇದು ಕಾಯಿಯ ರಚನೆಯನ್ನು ಹೆಚ್ಚಿಸುತ್ತದೆ ಮತ್ತು ಕಾಯಿಗಳು ಹೊಳೆಯುತ್ತವೆ ಮತ್ತು ಉತ್ತಮ ತೂಕವನ್ನು ಹೊಂದಿರುತ್ತವೆ. ಅಲ್ಲದೆ ಹುಳು ಮತ್ತು ಕೀಟಗಳ ಬಾಧೆ ತುಂಬಾ ಕಡಿಮೆಯಾಗಿದೆ. ಬದನೆಕಾಯಿಯಲ್ಲಿ ಪಡೆದ ಅತ್ಯುತ್ತಮ ಫಲಿತಾಂಶಗಳನ್ನು ಅನುಸರಿಸಿ ನಾವು ಪ್ರಸ್ತುತ ಈ ಉತ್ಪನ್ನಗಳನ್ನು ಹೆಸರುಕಾಳಿನ ಕೃಷಿಯಲ್ಲಿ ಬಳಸುತ್ತಿದ್ದೇವೆ. ಬದನೆಕಾಯಿ ಸಸ್ಯಗಳು ಆರೋಗ್ಯಕರವಾಗಿ ಬೆಳೆಯುತ್ತಿವೆ ಮತ್ತು ಗುಣಮಟ್ಟದ ಕಾಯಿಗಳನ್ನು ಒದಗಿಸುತ್ತಲೇ ಇವೆ. ಈ ಕಾಯಿಗಳನ್ನು ನೀವೇ ನೋಡಿ. ಪ್ರತಿಯೊಂದು ಕಾಯಿ ದುಂಡಾಗಿರುತ್ತದೆ, ಹೊಳೆಯುತ್ತದೆ, ಉತ್ತಮ ತೂಕ ಮತ್ತು ಗುಣಮಟ್ಟದ್ದಾಗಿರುತ್ತದೆ. ಹುಳು ಮತ್ತು ಕೀಟ ಹಾನಿಯಿಲ್ಲದೆ ಗುಣಮಟ್ಟದ ಇಳುವರಿಯನ್ನು ಪಡೆಯುವುದರಿಂದ ನಾವು ಈ ಉತ್ಪನ್ನಗಳನ್ನು ವಿಶ್ವಾಸದಿಂದ ಬಳಸುವುದನ್ನು ಮುಂದುವರಿಸುತ್ತೇವೆ. ಅಭಿಮಾನ್ ಮತ್ತು FL77 ಉತ್ಪನ್ನಗಳನ್ನು ಬಳಸುವುದರಿಂದ ಬೇರುಗಳು ಆರೋಗ್ಯಕರವಾಗಿ ಬೆಳೆದವು ಮತ್ತು ಹೂವು ಮತ್ತು ಕಾಯಿಯ ಸೆಟ್ ಹೆಚ್ಚಾಯಿತು. ಕಾಯಿಗಳು ಉತ್ತಮ ತೂಕ ಮತ್ತು ಉತ್ತಮ ಗುಣಮಟ್ಟದ್ದಾಗಿದ್ದವು ಮತ್ತು ಹುಳು ಮತ್ತು ಕೀಟಗಳ ಬಾಧೆ ತುಂಬಾ ಕಡಿಮೆಯಾಗಿತ್ತು. ಅರ್ಧ ಎಕರೆ ಬದನೆಕಾಯಿ ಕೃಷಿಯಲ್ಲಿ ಉತ್ತಮ ಇಳುವರಿ ಮತ್ತು ಉತ್ತಮ ಆದಾಯವನ್ನು ಪಡೆಯಲಾಯಿತು.